ಅಕ್ರಮ ಕಲ್ಲು ಗಣಿಗಾರಿಕೆ ದಂಧೆಯಲ್ಲಿ ಕೇಂದ್ರ ಸಚಿವರು ಹಾಲಿ ಸಂಸದರಾದ ಭಗವಂತ್ ಖೂಬಾ ಅವರಿಗೆ 25 ಕೋಟಿ ದಂಡ ವಿಧಿಸಿ ಗಣಿ ಇಲಾಖೆ ನೋಟಿಸ್ ನೀಡಿದೆ. ಖೂಬಾ ಅವರು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿರುವ ವಂಚಕ ಎಂದು ಇದರಿಂದಲೇ ತಿಳಿಯುತ್ತದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಅವರು ಕಿಡಿಕಾರಿದ್ದಾರೆ. ಬೀದರ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಬ್ಬ ಕೇಂದ್ರ ಸಚಿವರಾಗಿ ಸರ್ಕಾರಕ್ಕೆ ಸುಮಾರು 25 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ. ಇದನ್ನು ತಮ್ಮ ಅಫಿಡವಿಟ್ನಲ್ಲಿ ಕೂಡ ತಪ್ಪು ಮಾಹಿತಿ ನೀಡಿದ್ದಾರೆ. ಇವರ ವಿರುದ್ಧ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ನಾನು ಖೂಬಾ ರೀತಿ ಆಧಾರರಹಿತ ಆರೋಪ ಮಾಡುವುದಿಲ್ಲ. ಖೂಬಾ ಅಫಿಡವಿಟ್ನ ಪುಟ ಸಂಖ್ಯೆ 15ರ 10ನೇ ಕಾಲಂನಲ್ಲಿ ಇದು ಇದೆ ಎಂದು ಗುಡುಗಿದ್ರು. ಜನ ಯುವಕರು ಭಾರತೀಯ ಜನತಾ ಪಕ್ಷ ತೊರೆದು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾರೆ. ಇವತ್ತು ಸೋಲಿನ ಭೀತಿಯಿಂದ ನಮ್ಮ ಪ್ರತಿಸ್ಪರ್ಧಿ ಅಭ್ಯರ್ಥಿ ಭಗವಂತ್ ಖೂಬಾ ಅತ್ಯಂತ ಕೆಳಮಟ್ಟದ ರಾಜಕಾರಣ ಮಾಡಿ ನನ್ನ ಮೇಲೆ, ನಮ್ಮ ಪರಿವಾರದ ಮೇಲೆ, ನನ್ನ ಪುತ್ರನ ಮೇಲೆ ಇಲ್ಲ ಸಲ್ಲದ ಆರೋಪಗಳು, ಯಾವುದೇ ಪುರಾವೆ ಇಲ್ಲದೆ, ಮೊದಲೇನು ಹೇಳಿದ್ರು, ಸಾಗರ್ ಖಂಡ್ರೆ ವಕೀಲನೇ ಇಲ್ಲ ಅಂತ ಹೇಳಿದ್ರು. ಒಬ್ಬ ಸಂಸತ್ನಾಗಿ, ಕೇಂದ್ರ ಮಂತ್ರಿಯಾಗಿ, ಇವತ್ತೇನು ನಮ್ಮಲ್ಲಿ ವಕೀಲರ ಅಸೋಸಿಯೇಷನ್ ಏನಿದೆ, ವಕೀಲರ ಪರಿಷತ್ ಏನಿದೆ, ಅದರ ನಡುವೆ ವ್ಯತ್ಯಾಸ ಏನಿದೆ ಅದು ಗೊತ್ತಿಲ್ಲ ಇದರಿಗೆ. ಇವತ್ತು ವಕೀಲರ ಪರಿಷತ್ನಲ್ಲಿ ನೋಂದಣಿ ಮಾಡಿದ್ದು, ದಾಖಲೆ ಬಿಡುಗಡೆ ಮಾಡಿದ್ದ ಮೇಲೇನೂ ಇವತ್ತು ಸುಳ್ಳು ಅಪಪ್ರಚಾರ ಮುಂದುವರಿಸಿದಂಥದ್ದು ನೀವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಯಾಕೆಂದ್ರೆ ಮಾಡಿದಂಥದ್ದು ಸಾಧನೆ ಶೂನ್ಯ, ಏನೂ ಮಾಡಿಲ್ಲ, ಏನೂ ಮಾಡದೆ ಈಗ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ಮೈ ಕೈ ಪರಚಿಕೊಂಡು ಸುಳ್ಳೇ 10 ಸಲ 100 ಸಲ ಹೇಳಿದ್ರೆ ಸತ್ಯ ಆಗಬಹುದು ಅನ್ನುವಂತ ಭ್ರಮೆಯಲ್ಲಿ ಇವರು ಇವತ್ತು ಸುಳ್ಳು ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ, ಮುಂದುವರಿಸಿದ್ದಾರೆ. ಇವತ್ತು ನೋಡಿ, ಇವ್ರದ್ದು ನಿಮಗೆ ಇವ್ರ ಕಾರ್ಯಕಾಲದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಸಹಿತ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಮತ್ತೆ ಕಾಂಗ್ರೆಸ್ ಪಕ್ಷ ಕನಿಷ್ಠ 20 ಸ್ಥಾನಗಳಲ್ಲಿ ಗೆಲ್ಲುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕನಿಷ್ಠ 2 ಲಕ್ಷ ಮತಗಳಿಗಿಂತಲೂ ಹೆಚ್ಚಿನ ಅಂತರದಿಂದ ನಿಶ್ಚಿತವಾಗಿ ಗೆಲ್ತಾರೆ ಅನ್ನುವಂತ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಭಗವಂತ್ ಖೂಬಾ ಇವರೇನು ಸರ್ಕಾರದ ಬೊಕ್ಕಸಕ್ಕೆ ಈತ ಮಾಡಿರುವಂತಹ ಒಬ್ಬ ನಷ್ಟ, ಒಬ್ಬ ವಂಚಕ, ಒಬ್ಬ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಲೂಟಿ ಮಾಡಿರುವ ಕಳ್ಳ. ಹಿಂದೇನೂ ಇತ್ತು, ಗುಮಾನಿ ಇತ್ತು, ಭಗವಂತ್ ಖೂಬಾ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಈಗ ದಾಖಲೆ ಸಮೇತ ಸಾಬೀತುಪಡಿಸುವಂತ ರೀತಿಯಲ್ಲಿ ಒಬ್ಬ ಸಂಸತ್ನಾಗಿ, ಕೇಂದ್ರ ಸಚಿವನಾಗಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಒಂದು ಸರ್ವೆ ನಂಬರ್ದಲ್ಲಿ 2 ಎಕರೆ ಜಮೀನು ಇವತ್ತು ಗಣಿಗಾರಿಕೆಗೆ, ಕಲ್ಲು ಗಣಿಗಾರಿಕೆಗೆ ಅಂತ ಹೇಳಿ ತೆಗೆದುಕೊಂಡು ಆ 2 ಎಕರೆ ಬಿಟ್ಟು 8 ಎಕರೆ ಹೆಚ್ಚುವರಿಯಾಗಿ ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಸರ್ಕಾರಕ್ಕೆ ಸುಮಾರು 25 ಕೋಟಿ ರೂಪಾಯಿ ಇವರು ದ್ರೋಹ ಮಾಡಿ ವಂಚನೆ ಮಾಡಿದ್ದಾರೆ. ತಮ್ಮ ಅಫಿಡವಿಟ್ ನಲ್ಲಿ ಕೂಡ ತಪ್ಪು ಮಾಹಿತಿ ನೀಡಿದ್ದಾರೆ. ಇವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ಇವತ್ತು ದೂರನ್ನು ಸಲ್ಲಿಸಲಾಗ್ತಾ ಇದೆ. ಮತ್ತು ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಒತ್ತಾಯನೂ ಮಾಡ್ತಾ ಇದ್ದೇವೆ. ಖೂಬಾ ರೀತಿ ನಾವೇನು ಆಧಾರರಹಿತವಾದಂತಹ ಆರೋಪ ಮಾಡ್ತಾ ಇಲ್ಲ. ಖೂಬಾನ ಅಫಿಡವಿಟ್ನ ಪುಟ ಸಂಖ್ಯೆ 15ರ 10ನೇ ಕಾಲಂನಲ್ಲಿ liabilities that are under dispute column ನಲ್ಲಿ demand notice from Deputy Director Department of Mines and Geology Kalburgi of rupees 54,51,733 ಅಂತಿದೆ. ಇವರಿಗೆ ದಂಡ ಹಾಕಿದ್ದು, ಅಕ್ರಮ ಗಣಿಗಾರಿಕೆ ಮಾಡಿದಂಥದ್ದು ಇವತ್ತು ಇವರು ಸರ್ಕಾರ ಇದ್ದಾಗೆ ದಂಡ ಹಾಕಿದ್ದಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗೆ ದಂಡ ಹಾಕಿದ್ದಿದೆ. ಇವರು ಬರೆದಿದ್ದು liabilities that are in a dispute column ನಲ್ಲಿ ಡಿಮ್ಯಾಂಡ್ ನೋಟಿಸ್ ಫ್ರಮ್ ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಅಂಡ್ ಜಿಯೋಲಾಜಿ ಕಲಬುರಗಿ 54,51,733 ರೂಪಾಯಿ ಅಂತ ಹಾಕಿದ್ದಾರೆ. ಇದರಲ್ಲಿ ಇವರು ತೋರಿಸಿದ್ದಾರೆ. ಆದರೆ
ಅವರಿಗೆ ದಿನಾಂಕ 18/7/2019 ಅವಧಿ ಮುಗಿದಿರುವ ಕಲ್ಲು ಗಣಿ ಗುತ್ತಿಗೆಯಲ್ಲಿ ಅಕ್ರಮ ಮಾಡಿ ಬಾಕಿ ರಾಜಧನ ಪಾವತಿಸುವಂತೆ ಬಿಜೆಪಿ ಸರ್ಕಾರದಿಂದಾಗ 2023ರಲ್ಲಿ ಖೂಬಾ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನೋಟಿಸ್ ನೀಡಿದೆ. 1/7/2023 ನೋಟಿಸ್ ಸಂಖ್ಯೆ. ಈ ನೋಟಿಸ್ ನಲ್ಲಿ ನೋಡಿ 24/1933 ರೀತ್ಯ 77,49,221 ರೂಪಾಯಿ ಪಾವತಿಸುವಂತೆ ದಂಡ ಇದೆ ಅಂತ ಹೇಳಿ ಇವತ್ತು ತೋರಿಸಿದ್ರು. ಇವರ ಅಫಿಡವಿಟ್ ನಲ್ಲಿ ಇವತ್ತೇನ್ ನಿಯಮ ಇದೆ, ಕಾನೂನಿದೆ, ನಿಮ್ಮ ಸತ್ಯ ಇದ್ದಂಥದ್ದೇ ನಿಮ್ಮ ಅಫಿಡವಿಟ್ ನಲ್ಲಿ ಹೇಳಬೇಕು ಅಂತ ಪ್ರಮಾಣ ಮಾಡಿರ್ತಾರೆ. ಪ್ರಮಾಣ ಮಾಡಿ ನಾವು ಅಫಿಡವಿಟ್ ಕೊಡಬೇಕಾಗುತ್ತೆ. ಉದ್ದೇಶಪೂರ್ವಕವಾಗಿ 77,49,000 ದಂಡ ಇದ್ದಿದ್ದು ಇವರು ತೋರಿಸ್ತಾರೆ ಬರೀ ಇವತ್ತೇನು ಅಂದ್ರೆ 54,51,000. ಇದು ವ್ಯತ್ಯಾಸ. ಸುಳ್ಳು ಅಫಿಡವಿಟ್ ಕೊಟ್ಟಂತದ್ದು. ಅದಾದ್ಮೇಲೆ ಇತ್ತೀಚಿನ ಮಾಹಿತಿ ಅಂದರೆ ಇವರು ನಾಮ ಪತ್ರ ಸಲ್ಲಿಕೆಗಿಂತ ಒಂದು ದಿವಸ ಮೊದಲು ಇವರಿಗೆ ಇನ್ನೊಂದು ನೋಟಿಸ್ ಹೋಗುತ್ತೆ. ಮತ್ತೆ ಒಂದು ಸಲ ಇವ್ರ ಮೇಲೆ ದೂರು ಬಂದು ದಂಡ ಹಾಕಿದ ಮೇಲೆ ನೀವು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇವ್ರದ ಸೊಕ್ಕು, ದುರ್ವರ್ತನೆ, ದುರಂಕಾರ ನೋಡಿ. ಸರ್ಕಾರ ಎದುರು ಯಾರಿಗೆ ಏನ್ ತಿಳಿಯೋದಿಲ್ಲ. ಕಾನೂನು ಅಂದ್ರೆ ಕಸದ ಗುಟ್ಟಿಗೆ ಹಾಕಬೇಕು ಅನ್ನುವಂತ ರೀತಿಯಲ್ಲಿ ಅದೇ ರೀತಿ ಅಕ್ರಮ ಗಣಿಗಾರಿಕೆ ಇವರು ಮುಂದುವರಿಸಿ 2 ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು 5 ವರ್ಷದ ಅವಧಿಗೆ ಅನುಮತಿ ಪಡೆದು ಸರ್ವೆ ನಂಬರ್ 24/2, ಸರ್ವೆ ನಂಬರ್ 24/3, ಸರ್ವೆ ನಂಬರ್ 24/5 ಇವರು ಪರವಾನಗಿ ತೆಗೆದುಕೊಂಡಿದ್ದು ಸರ್ವೆ ನಂಬರ್ 24/4 ಅಲ್ಲಿ 2 ಎಕರೆದಲ್ಲಿ. ಅದನ್ನು ಮಾಡಿ ಅದು ಬಿಟ್ಟು ಅಕ್ರಮವಾಗಿ ಮಾಡ್ತಾ ಇರತಕ್ಕಂಥದ್ದು ಸರ್ವೆ ನಂಬರ್ 24/2, ಸರ್ವೆ ನಂಬರ್ 24/3, ಸರ್ವೆ ನಂಬರ್ 24/5, ಸರ್ವೆ ನಂಬರ್ 24/7, ಸರ್ವೆ ನಂಬರ್ 24/8, ಸರ್ವೆ ನಂಬರ್ 24/10, ಸರ್ವೆ ನಂಬರ್ 24/5/1 ಮತ್ತು ಸರ್ವೆ ನಂಬರ್ 25/1ರಲ್ಲಿ ಒಟ್ಟು 8 ಎಕರೆಗಿಂತ ಹೆಚ್ಚಿನ ಜಮೀನಿನಲ್ಲಿ ಅನಧಿಕೃತವಾಗಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿ ಈ ರಾಜ್ಯದ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡಿದಂಥದ್ದು ಭಗವಂತ ಖೂಬಾ.